ಗಲ್ಫ್ ಯುದ್ಧದಿಂದ ವಾಣಿಜ್ಯ ಸಿಲಿಂಡರ್ ಸಪ್ಲೈನಲ್ಲಿ ಭಾರಿ ವ್ಯತ್ಯಯ ಆಗಿದ್ದು ದೇವನಹಳ್ಳಿ ಪಟ್ಟಣದಲ್ಲೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. 3 ದಿನಗಳಿಂದ ಗೋಡೌನ್ಗೆ ಕಮರ್ಷಿಯಲ್ ಸಿಲಿಂಡರ್ ಬಂದೇ ಇಲ್ಲ. ನೋ ಸ್ಟಾಕ್. ಗೋಡೌನ್ನಲ್ಲಿ ವಾಣಿಜ್ಯ ಸಿಲಿಂಡರ್ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ರಾರಾಜಿಸ್ತಾ ಇದೆ. ಖಾಲಿಯಾಗಿದೆ ಈ ಸಿಲಿಂಡರ್ ಗೋಡೌನ್ ಆವರಣ. ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ನೇತಾಡ್ತಾ ಇದೆ ಅಷ್ಟೇ. ಹಲವು ಕಡೆಗಳಲ್ಲಿ ಈ ಸಮಸ್ಯೆ ಬಾಧಿಸ್ತಾ ಇದೆ. ಸ್ಟಾಕ್ ಇಲ್ಲ. ಹಾಗಾಗಿ ಡೊಮೆಸ್ಟಿಕ್ ಸಿಲಿಂಡರ್ಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಗೃಹ ಬಳಕೆಯ ಸಿಲಿಂಡರ್ಗಳಿಗೆ 30 ದಿನಕ್ಕೊಂದು ಡಬಲ್ ಸಿಲಿಂಡರ್ ಅವರಿಗೆ ಕೊಡಲೇಬೇಕು ಅನ್ನುವಂತಹ ಸೂಚನೆ ಇದೆ. ಆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. ಖಾಲಿಯಾಗಿದೆ ಸಿಲಿಂಡರ್ ಗೋಡೌನ್ ಆವರಣ. ಸಿಲಿಂಡರ್ ನೋ ಸ್ಟಾಕ್ ಅಂದರೆ ಕಮರ್ಷಿಯಲ್ ಸಿಲಿಂಡರ್ ನೋ ಸ್ಟಾಕ್ ಎನ್ನುವಂತಹ ಬೋರ್ಡ್ ಮಾತ್ರ ಈಗ ರಾರಾಜಿಸ್ತಾ ಇದೆ. ಹೀಗೆ ಮುಂದುವರೆದ್ರೆ ಭಾಳಷ್ಟು ಉದ್ಯಮಗಳಿಗೆ ಬಹಳ ದೊಡ್ಡ ಹೊಡೆತ, ಹೋಟೆಲ್ ಉದ್ಯಮಕ್ಕೆ ಬಹಳ ದೊಡ್ಡ ಹೊಡೆತ ಕಾದಿದೆ. ಈಗಾಗಲೇ ಮೆನು ಹಲವು ಚೇಂಜಸ್ ಆಗಿರುವಂಥದ್ದು, ಹಲವು ಆಹಾರ ಪದಾರ್ಥಗಳನ್ನು ತಯಾರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಎಲ್ಲೆಡೆ ಇಂತಹದ್ದೇ ಒಂದು ವಾತಾವರಣ. ಇನ್ನು ಸಿಲಿಂಡರ್ ಕೊರತೆಯಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೃಹ ಸಚಿವರು ಕೂಡ ಮಾತನಾಡಿದ್ದಾರೆ. ಪರಮೇಶ್ವರ್ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇದು ಯಾರು ನಿರೀಕ್ಷೆ ಮಾಡಿಲ್ಲದೆ ಇರ್ತಕ್ಕಂಥ ಬೆಳವಣಿಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಇವತ್ತು ಈ ಯುದ್ಧ ನಡೀತಾ ಇದೆ, ಅದರ ಇಂಪ್ಯಾಕ್ಟು ಇದ್ರ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಈಗ ಅದನ್ನು ಒಂದು ಸಮಿತಿ ಮಾಡಿ ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇ ಸೂಚನೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಮಾಧ್ಯಮದಲ್ಲಿ ನೋಡಿದೆ. ನಾವು ಕೂಡ ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಜ್ಯದಲ್ಲಿ ಇವತ್ತು ಅನಿರೀಕ್ಷಿತವಾದಂಥ ಈ ಒಂದು ಬೆಳವಣಿಗೆ ಆಗಿದೆ, ಇದು ಜನಸಮುದಾಯಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥದ್ದು. ಹೋಟೆಲ್ಗಳಿರ್ಬೋದು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿರ್ಬೋದು, ಎಲ್ಲೆಲ್ಲಿ ಗ್ಯಾಸ್ ಸಿಲಿಂಡರ್ಸ್ಗಳನ್ನ ಉಪಯೋಗ ಮಾಡ್ತಾರೆ ಅಂಥ ಕಡೆ ಇವತ್ತು ಭಾಳ ತೊಂದರೆ ಆಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ನಮ್ಮ ರಾಜ್ಯದಿಂದ ನಾವು ಪತ್ರ ಬರೀತೇವೆ ಮತ್ತು ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೂ ಕೂಡ ತಿಳಿಸ್ತಾರೆ. ರಾಜಕೀಯವನ್ನ ಹೊರತುಪಡಿಸಿ ನಾವು ಈ ವಿಚಾರನ ನೋಡಿದಾಗ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡ್ಕೊಳ್ಬೇಕಿತ್ತು ಅಥವಾ ಮುನ್ಸೂಚನೆ ಆದ್ರೂ ಕೊಡಬೇಕಿತ್ತು. ಎರಡೂ ವಿಚಾರದಲ್ಲಿ ಕಾಂಗ್ರೆಸ್ನವರು ಈಗ ಟೀಕೆ ಮಾಡ್ತಿರೋಂಥದ್ರಲ್ಲಿ ತಪ್ಪಿಲ್ಲ. ಬಿಜೆಪಿಯವರು ಒಬ್ರು ಕೂಡ ಒಂದು ಮಾತಾಡಿಲ್ಲ ಅನ್ನೋದು ಕೂಡ ಈಗ ನಾವು ಈಗ ಇದನ್ನ ನಾವು ನೀವು ಹೇಳಿದಾಗೆ ರಾಜಕೀಯವನ್ನ ಹೊರತುಪಡಿಸಿ ನಾವು ಕೆಲಸ ಮಾಡಬೇಕಾಗತ್ತೆ. ಇದು ಯಾರೂ ನಿರೀಕ್ಷೆ ಮಾಡದೇ ಇರ್ತಕ್ಕಂಥ ಬೆಳವಣಿಗೆ ಇದು. ಹಾಗಾಗಿ ಈಗ ನಾವು ರಾಜಕೀಯ ಮಾಡ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗುತ್ತೆ? ಆದ್ದರಿಂದ ನಾವು ಸದನದಲ್ಲಿ ಚರ್ಚೆ ಮಾಡಿದರೂ ಕೂಡ ಅದಕ್ಕೇನು ಉತ್ತರ ಸದನದಲ್ಲಿ ಸಿಗೋದಿಲ್ಲ. ನಮ್ಮ ಸರ್ಕಾರ ನಾವು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೇಂದ್ರ ಸರ್ಕಾರನೇ ಇದಕ್ಕಿದು ಮಾಡಬೇಕಾಗ್ತದೆ. ಸದನದಲ್ಲಿ ಚರ್ಚೆ ಮಾಡಿ ಬೇಕಾದರೆ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಒಂದು ನಿರ್ಣಯ ಮಾಡಿ ಕೇಂದ್ರಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಇದು ಯಾರೂ ನಿರೀಕ್ಷೆ ಮಾಡಿಲ್ಲದೆ ಇರ್ತಕ್ಕಂಥ ಬೆಳವಣಿಗೆ ಇದು.